ದೇವ್ ಸೀರಿಯಸ್ ಆಗಿ ಪ್ರಯಾಗ್ ಕಡೆ ನೋಡ್ತಿದ್ರೆ ಪ್ರಯಾಗ್ ಅದೇ ಸಣ್ಣ ಮುಖದಿಂದ ಆಫೀಸಿಗೆ ಬರ್ತೀನಿ ಬಾಬಾ ಹಿಂದಕ್ಕೆ ತಿರುಗಿ ಹೋಗ್ತಾ ನನ್ನ ಪ್ಲ್ಯಾನ್ ಹೀಗೆ ಮಿಸ್ಫೈರ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಶತ್ರುಗಳೆಲ್ಲೋ ಇರೋದಿಲ್ಲ, ನಮ್ಮ ಸುತ್ತಲೂ ಹೆಂಡತಿ ರೂಪದಲ್ಲಿ ಇರ್ತಾರೆ ಅಂತ ನಾನು ಹೆಂಡತಿ ರುಜುವಾತು ಮಾಡಿಬಿಟ್ಲು. ಏನೋ ಅವಳನ್ನ ಸಂತೋಷ ಪಡಿಸೋಣ ಅಂತ ನಾನು ಅಂದ್ಕೊಂಡ್ರೆ ನನ್ನನ್ನು ಭಾವನ ಹತ್ರ ಸಿಲುಕಿಸಿದ್ಲು. ಈಗ ಆಫೀಸ್ಗೆ ಹೋದ್ಮೇಲೆ ಮೂಟೆಗಟ್ಟಲೆ ಕೆಲಸ ನನ್ನ ಮೇಲೆ ಹಾಕ್ತಾನೆ ಬಾವ ಅಂತ ಅಂದ್ಕೊಂಡ ಪ್ರಯಾಗ್ ಅಳು ಮುಖದಿಂದ. ಹೊರಗಡೆ ಬಂದ ಪ್ರಯಾಗಿ ಎದುರಿಗೆ ಪುಟ್ ಕೈಗಳನ್ನ ನಡುವಿನ ಮೇಲಿಟ್ಕೊಂಡು ಆ್ಯಟಿಟ್ಯೂಡಿಂದ ಪ್ರಯಾಗ್ ಕಡೆ ನೋಡುತ್ತಾ ನಿಂತಿದ್ದ ದೇವ್ ಮುದ್ದಾದ ಮಗಳು ಅಹಿರಾ ಕಾಣಿಸಿದ್ಲು. ಆ ಪುಟ್ಟ ಹುಡುಗಿ ನೋಡಿ ಹಲ್ಲು ಕಡಿತಿದ್ದು ಪ್ರಯಾಗ್. ಏನೇ ಅಂತ ಕೇಳಿದ್ರೆ, ಏನು ಮಾಡ್ತಿದ್ಯಾ ಮಾವ ನೀನಿಲ್ಲಿ ಅಂತ ಕಣ್ಣುಗಳನ್ನ ಹಾರಿಸ್ತಾ ದೇವ್ನಲ್ಲಿರೋ ಆ್ಯಟಿಟ್ಯೂಡ್ ಎಲ್ಲವನ್ನ ತನ್ನಲ್ಲಿ ತೋರಿಸ್ತಾ ಕೇಳಿದ್ಲು. ಅಷ್ಟರಲ್ಲಿ ಓಡೋಡಿ ಬಂದು ಕಾವ್ಯ, ಏನಿದೆ ನಿಮ್ಮ ಮಾವನಿಗೆ ಕೆಲಸ, ನಿಮ್ಮ ಡ್ಯಾಡಿ ಹತ್ರ ಬೇಡ್ಕೊಳ್ಳೋದೆ ತಾನೇ, ಅದನ್ನೇ ಮಾಡ್ತಿದ್ದಾನೆ ಅಂತ ವ್ಯಂಗ್ಯವಾಗಿ ಹೇಳಿ, ನೀನೇನು ಹಾಲು ಕುಡಿದೇ ಬಂದುಬಿಟ್ಟಿದ್ಯಾ ಕುಡಿ ಅಂತ ಪಿಡಿಯೋಶೂರ್ ಕಲಿಸಿದ ಹಾಲನ್ನ ಅಹಿರಾ ಕೈಯಲ್ಲಿಟ್ಲು. ಕಾವ್ಯಾಳನ್ನು ನೋಡುತ್ತಲೇ ಕಿರಿಕಿರಿ ಹೆಚ್ಚಾದ ಪ್ರಯಾಗ್, ಇದೆಲ್ಲ ಕೇವಲ ನಿನ್ನಿಂದಲೇ, ಭಾವನ ಮುಂದೆ ನನ್ನ ಬಕ್ರ ಮಾಡಿದೆ, ನಾನು ಖುಷಿಯಾಗಿ ನಿನ್ನ ಹೊರಗಡೆ ಕರ್ಕೊಂಡು ಹೋಗಿ ಹಾಗೆ ತಿರುಗಿಸಿ ಹೀಗೆ ರೊಮ್ಯಾಂಟಿಕ್ಕಾಗಿ ಟೈಮ್ ಸ್ಪೆಂಡ್ ಮಾಡಿ ಅಂತ ಅಂತಿರುವಾಗಲೇ ಇನ್ನೊಂಥರ ಆಫೀಸ್ಗೆ ಹೋಗ್ತಿದ್ರು ಅಂತ ವ್ಯಂಗ್ಯವಾಗಿ ಮುಗಿಸಿದ್ಲು ಕಾವ್ಯ. ಅಷ್ಟೇ ಪ್ರಯಾಗ್ ಮುಖ ವಿಚಿತ್ರವಾಗಿ ಬದಲಾಗಲು ಏನು ಅರ್ಥ ಆಯಿತು ತಿಳಿದ ಅಹಿರಾ ಪ್ರಯಾಗ್ ಮುಖ ನೋಡಿ ಜೋರಾಗಿ ನಕ್ಬಿಟ್ಲು. ಅಯ್ಯೋ ಬಂಗಾರ ಎಷ್ಟು ಚೆನ್ನಾಗಿ ನಗ್ತಾಳೋ ಅಂತ ಕೈ ಬೆರಳುಗಳು ಗಂಟು ಮುರಿತಿದ್ದ ಕಾವ್ಯಾಳನ್ನ ನೋಡಿ ನಗ್ತಾ ಇರೋ ಅಹಿರಾಳನ್ನ ಕಂಡು ಮನಸ್ಸಿನಲ್ಲಿ ಸಂತೋಷ ಪಡ್ತಾ, ಯಾಕೆ ನಗ್ತಿದ್ಯಾ ಅಂತ ಹೊರಗಡೆ ಮಾತ್ರ ಕೋಪದ ಮುಖ ಇಟ್ಕೊಂಡು ಕೇಳಿದ ಪ್ರಯಾಗ್. ನೀವು ಮುಖ ತಮಾಷೆಯಾಗಿದೆ ಅಂತ ಅಹಿರಾ ಅಂತಿದ್ದಂತೆ ಪ್ರಯಾಗ್ ಮುಖ ಇನ್ನಷ್ಟು ಸಣ್ಣದಾಯಿತು. ಅಷ್ಟರಲ್ಲಿ ಹೊರಗಡೆ ಬಂದ ದೇವ್ ಅಹಿರಾಳನ್ನು ನೋಡಿ, ಬಂದ್ಬಿಟ್ಟಿಯಾ ಮೈ ಲಕ್ಕಿ ಚಾಂಪ್ ಅಂತ ಅಹಿರಾಳನ್ನ ಹತ್ರ ಕರ್ಕೊಂಡು, ಮಮ್ಮಿಯಲ್ಲಿದ್ದಾಳೆ ಅಂತ ಕಿವಿಯಲ್ಲಿ ಗುಟ್ಟ ಕೇಳ್ದ. ಅಲ್ಲಿ ಅಂತ ಮೇಲಕ್ಕೆ ತೋರಿಸಿದ ಅಹಿರಾಳನ್ನ ನೋಡಿ ಒಂದು ನಿಟ್ಟುಸಿರು ಬಿಟ್ಟ ದೇವ್. ನೀ ನಡಿ ಪ್ರಿನ್ಸಸ್ ಅಂತ ಅವಳನ್ನ ಕೆಳಗೆ ಕರ್ಕೊಂಡು ಹೋಗ್ಬೇಕಾದ್ರಿಂದ ದೇವನ ಕಾವ್ಯ ತಡೆದು, ಸ್ನಾನ ಮಾಡಿಸಿಲ್ಲ ಅಣ್ಣಯ್ಯ, ಕರ್ಕೊಂಡು ಬರ್ತೀನಿ ಅಂದ್ಲು. ಓಕೆ ಅಂತ ಅಹಿರಾಳನ್ನ ಅವ್ರ ಕೈ ಕೊಟ್ಟ ದೇವ್ ಪ್ರಯಾಗ್ ಕಡೆ ನೋಡಿದ್ರೆ ಪ್ರಯಾಗ್ ಮುಖ ಅಷ್ಟರಲ್ಲೇ ಬೇಜಾರಾಗಿ ಬದಲಾಗಿರೋದು ನೋಡಿ, ಬೇಜಾರು ಮಾಡ್ಕೋಬೇಡ ಕಣೋ, ಅವಳ ಹಠ ನಿಂಗೆ ತಿಳಿದಿದೆ ಅಲ್ವಾ, ಬಿಟ್ಬಿಡು ಅಂದ. ಏನೋ ನಿಮ್ಮಿಬ್ಬರ ಹಠದ ಮತಿ ಚಿಕ್ಕ ಮಗು ತುಂಬ ಬೇಜಾರು ಮಾಡ್ಕೊಳ್ತಿದ್ದೆ, ಸ್ವಲ್ಪ ನೋಡ್ಕೊಳ್ಳಿ ಅಂದು ಬೇಸರದಿಂದ ಹೇಳಿ ಕೆಳಗೆ ಹೊಟ್ಟೋದ. ಮೇಲಿನಿಂದ ಅದೆಲ್ಲವನ್ನು ನೋಡಿದ ಸಾನ್ವಿ ಸೈಲೆಂಟಾಗಿ ತನ್ನ ರೂಮ್ಗೆ ಹೊಟ್ಟೋದ್ಲು. ಅದೆಲ್ಲವನ್ನು ನೋಡಿದ ದೇವ್ ಒಂದು ನಿಟ್ಟುಸಿರು ಬಿಟ್ಟು ಸೈಲೆಂಟಾಗಿ ಕೆಳಗಡೆ ಹೊಟ್ಟೋದ. ಕೆಳಗೆ ಹೋಗೋಷ್ಟರಲ್ಲಿ ರಾಘವ್ ರೆಡ್ಡಿ ಅವರು ಕನ್ನಡಕ ಹಾಕ್ಕೊಂಡು ನ್ಯೂಸ್ ಪೇಪರ್ ತಿರು ಹಾಕ್ತಿದ್ರೆ ಅನ್ಸೂಯ ಅವ್ರ ಗಡಿಬಿಡಿಯಿಂದ ತಿಂಡಿ ತಯಾರು ಮಾಡ್ತಿದ್ರು. ಇನ್ನು ಕೆಳಗಿಳಿದ ಇಬ್ಬರು ರಾಘವ್ ರೆಡ್ಡಿ ಅವರು ಎರಡೂ ಕಡೆ ಕೂತ್ಕೊಳ್ಳತ್ಲೇ, ಏನಂತಿದ್ದಾಳೆ ನನ್ನ ಮೊಮ್ಮಗಳು ಅಂತ ಕೇಳಿದ್ರು ರಾಘವ್ ರೆಡ್ಡಿ ಅವರು. ನಿಮ್ಗೆ ತಿಳಿದಿದೆ ತಾನೇ, ಮತ್ತು ಕೇಳೋದು ಯಾಕೆ ಅಂತ ದೇವ್ ತುಂಬ ಸೀರಿಯಸ್ ಆಗಿ ಕೇಳಿದ್ದಕ್ಕೆ, ಈ ಕೋಪನೇ ಕಡಿಮೆ ಮಾಡ್ಕೋದೇವ್, ಈ ಕೋಪನೇ ಎಷ್ಟು ದೂರ ಕರ್ಕೊಂಡು ಹೋಯಿತು ಅಂತ ಮರೆತುಬಿಟ್ಯಾ, ಅವಳ ಹೆದರಿಕೆಯಲ್ಲೂ ಅರ್ಥ ಇದೆ ತಾನೇ, ಆ ಹೆದರಿಕೆನ ಹೋಗ್ಲಾಡ್ಸು, ಇಷ್ಟು ವರ್ಷಗಳಾದರೂ ಅವಳ ಜೊತೆ ನೀನು ಸರಿಯಾಗಿ ಮಾತಾಡ್ತಿಲ್ಲ, ಎಷ್ಟು ಕೋಪ ಇದ್ರೆ ಹೀಗೆ ಮಾಡ್ತೀಯಾ ಅಂತಂದರು ರಾಘವ್ ರೆಡ್ಡಿಯವ್ರ ಕೋಪದಿಂದ. ಏನೋ ತಾತಯ್ಯ ಅದೆಲ್ಲ ನಂಗೆ ಗೊತ್ತಿಲ್ಲ, ಅವಳಿಗಿಂತ ಮೊಂಡು ನಾನು, ಅದು ನಿಮಗೆ ಗೊತ್ತು, ಅವಳಿಗೆ ಅಷ್ಟಿದ್ರೆ ನನಗೆಷ್ಟಿರಬೇಕು, ನೋಡ್ತೀನಿ ಎಷ್ಟು ದಿನ ಹೀಗಿರ್ತಾಳೋ. ಸರಿ ಹೇಳೋದು ಮತ್ಬಿಟ್ಟೆ ತಾತಯ್ಯ, ಇಂದು ಅಹಿರಾಳನ್ನು ಪ್ರೀ ಸ್ಕೂಲ್ಗೆ ಸೇರಿಸ್ತಿದ್ದೀನಿ ಅಂದ ದೇವ್. ಅಷ್ಟರಲ್ಲಿ ಅಡುಗೆ ಮನೆಯಿಂದ ಹೊರಗೆ ಬಂದು ಅನ್ಸು ಅವರು, ಅಷ್ಟು ಚಿಕ್ಕ ಮಗುನ ಶಾಲೆಗೆ ಸೇರಿಸ್ತೀಯಾ, ಬೇಡ ನಾನಿದ್ದೀನಿ, ಕಾವ್ಯ ಇದ್ದಾಳೆ ಬಂಗಾರನ ನೋಡ್ಕೊಳ್ಳೋದಕ್ಕೆ, ಇನ್ಯಾಕೆ ಮತ್ತೆ ಪ್ರೀ ಸ್ಕೂಲ್ ಅಂತ ಅವಳನ್ನ ನಮ್ಮಿಂದ ದೂರ ಮಾಡೋದು ಹೇಳು ಅಂತ ಸೀರಿಯಸ್ ಆಗಿ ಕೇಳಿದ್ರು. ಅವಳು ಇಲ್ಲೇ ಇದ್ದು ಮಾತ್ರ ಸಂತೋಷವಾಗಿರ್ತಾಳ ಆಂಟಿ, ಹೆತ್ತು ತಾಯಿ ಅವಳನ್ನ ದೂರ ತಳ್ಳಿದಾಳೆ ಅಂತ ಕೆಳಗೆ ಇಳಿತಿದ್ದು ಸಾನ್ವಿಯನ್ನು ಓರೆಗಣ್ಣಿನಿಂದ ನೋಡ್ತಾ ಹೇಳಿ, ಹೋಗಬೇಕು ಅಂತ ನನ್ನ ಲಕ್ಕಿ ಚಾಂಪ್ ಅಂದ್ಕೊಳ್ಳೋದು, ಆ ತಾಯಿ ದೂರ ತಳ್ಳೋದು, ಅದನ್ನು ನೋಡಿ ಅವಳು ಮುಖ ಸಣ್ಣದಾಗೋದು, ನನ್ನ ಕೋಪ ಮತ್ತೆ ಹೆಚ್ಚಾಗೋದು, ಇದೆಲ್ಲ ಅಗತ್ಯ ಇಲ್ಲ ಅಂತ ಗಂಭೀರ ಧ್ವನಿಯಲ್ಲಂದ. ಅಷ್ಟರಲ್ಲಿ ಸಾನ್ವಿ ಮುಖ ಒಂದು ಕ್ಷಣ ಕಳೆಗುಂದಿ ತಕ್ಷಣ ಗಂಭೀರವಾಗಿ ಮುಖ ಇಟ್ಕೊಂಡು, ಹಾಗಿದ್ರೆ ಒಂದು ಹುಡುಗಿಯನ್ನು ಮದುವೆಯಾಗಿ ಕರ್ಕೊಂಡು ಬಂದು ತನ್ನ ಮಗಳಿಗೆ ತಾಯಿಯನ್ನು ಮಾಡೋದಕ್ಕೆ ಹೇಳಿ ಆಂಟಿ, ಇಲ್ಲಿ ಯಾರು ಬೇಡ ಅಂತ ಹೇಳಿಲ್ಲ ತಾನೇ ಅಂದಾಗ ಅಷ್ಟೇ ದೇವ್ ಕೋಪದಿಂದ ಎದುರಿಗೆ ಟೇಬಲ್ ಮೇಲಿದ್ದ ಫ್ಲವರ್ ವಾಸ್ ಎತ್ತು ಬಡ್ದ. ಅದು ಪಟಪಟನೆ ಒಡೆದು ಹೋಗಲು ಎಲ್ಲರೂ ಬೆಚ್ಚಿಬಿದ್ರು. ನಾನು ಹೋಗ್ತಿದ್ದೀನಿ, ಆಫೀಸ್ನಲ್ಲಿ ತಿಂಡಿ ತಿಂತೀನಿ ಅಂತ ಹೇಳಿ ಸಾನ್ವಿ ಹೊಟ್ಟು ಹೋಗುತ್ತಲೇ, ಏನಣೆ ಈ ಕೋಪ, ಸಾನ್ವಿ ಬಗ್ಗೆ ತಿಳಿದಿದ್ದೆ ತಾನೇ, ಇಷ್ಟು ಮುಂಚೆ ನನಗೆ ಹೇಳಿ ನೀನು ಕಂಟ್ರೋಲ್ ತಪ್ಪಿದ್ರೆ ಹೇಗೆ ಅಂದರು. ದಿನಕ್ಕೆ ಅವಳು ಹುಚ್ಚು ಹೆಚ್ಚಾಗ್ತಿದೆ ಪ್ರಯಾಗ್, ಇನ್ನು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ, ಇಷ್ಟು ದಿನ ಅವಳೇ ಬದಲಾಗ್ತಾಳೆ ಅಂತ ಕಾಯ್ತಿದ್ದೆ, ಯಾಕಂದರೆ ಅವಳನ್ನ ದೂರ ಇಟ್ಟರೆ ನಾನು ಬೇಸರ ಅರ್ಥ ಮಾಡ್ಕೊಳ್ತಾಳೆ ಅಂತ, ಆದರೆ ಅವಳು ನಮ್ಮ ಮಧ್ಯೆ ಇರೋ ದೂರಕ್ಕೆ ಇನ್ನೂ ಸಂತೋಷ ಪಡ್ತಾ ನನ್ನ ಇನ್ನೂ ಬೇಜಾರು ಮಾಡೋದಕ್ಕೆ ನೋಡ್ತಿರುವಾಗ ಇನ್ನು ನಾನು ಯಾಕೆ ಸುಮ್ಮನೆ ಇರಲಿ ಅಂತ ಅಂತಿರುವಾಗ ಕೆಳಗಿಳಿದು ಬಂದರು ಕಾವ್ಯ ಮತ್ತು ಅಹಿರಾ ನೋಡುತ್ತೆ ದೇವ್ ತನ್ನ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ, ಮೈ ಲಕ್ಕಿ ಚಾಂಪ್ ಅಂತ ಅವಳ ಎದುರಿಗೆ ಹೋಗಿ ಹತ್ತಿರ ಕರ್ಕೊಂಡು, ಇಂದು ನಾವು ಸ್ಕೂಲ್ಗೆ ಹೋಗ್ತಿದ್ದೀವಲ್ವ, ಅದಕ್ಕೆ ನಡಿ ಬೇಗ ತಿಂಡಿ ತಿನ್ನೋಣ ಅಂತ ಕಿರುನಗುವಿನಿಂದ ಹೇಳಿ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ರ ಹೋದ್ಮೇಲೆ ದೇವ್ ಸ್ವಯಂ ಅಹಿರಾಳಿಗೆ ತಿಂಡಿ ತಿನ್ನಿಸಿ ತಾನು ಕೂಡ ತಿಂದ ಮೇಲೆ ರಾಘವ್ ರೆಡ್ಡಿಯವರನ್ನು ಹೇಳಿ ಕಾವ್ಯ ಮತ್ತು ಪ್ರಯಾಗ್ನ ಕರ್ಕೊಂಡು ಹೊರಗೆ ಹೋದ. ಅವ್ರ ಕಾರ್ ಹೊಟ್ಟು 5 ನಿಮಿಷಕ್ಕೆ ಹಿಂದೆ ಮತ್ತೊಂದು ಕಾರ್ ಫಾಲೋ ಆಯಿತು. ಅದನ್ನು ಸೈಡ್ ಮಿರರ್ನಲ್ಲಿ ನೋಡಿದ ದೇವ್ ತುಟಿಗಳಲ್ಲಿ ಕಿರುನಗು ಮೂಡೋದ್ರ ಜೊತೆಗೆ ಸ್ಟೇರಿಂಗ್ ಮೇಲೆ ಕೈ ಬಿಗಿಗೊಳಿಸಿ ಮನಸ್ಸಿನಲ್ಲಿ, ಈ ಕ್ಷಣದಿಂದ ಅಸಲಿಯಾದ ದೇವ್ನನ್ನು ನೋಡ್ತೀಯಾ ನೀನು ಅಂತ ಅಂದ್ಕೊಂಡ.
ಸ್ಕೂಲ್ಗೆ ತಲುಪ್ತಿದ್ದಂತೆ ದೇವ್ ಅಹಿರಾಳನ್ನು ಕರ್ಕೊಂಡು ಕಾವ್ಯ ಮತ್ತು ಪ್ರಯಾಗ್ನ ಹೊಟ್ಟೋಗೋದಕ್ಕೆ ಹೇಳಿದ ನಂತರ ಸ್ಪೀಡಾಗಿ ಓಡ್ತಾ ಹಿಂದಕ್ಕೆ ಹೋದ. ತನಗಿಂತ 10 ಅಡಿ ದೂರದಲ್ಲಿದ್ದ ಕಾರಿನ ಹತ್ರಕ್ಕೆ ಕಾರ್ನಲ್ಲಿದ್ದ ಸಾನ್ವಿ ದೇವಷ್ಟು ಸ್ಪೀಡಾಗಿ ಬರೋದು ನೋಡಿ ಗಾಬರಿಯಿಂದ ಕಾರನ್ನ ಹಿಂದಕ್ಕೆ ತಿರುಗೋ ಅಷ್ಟರಲ್ಲೇ ದೇವ್ ಅವಳನ್ನ ತಲುಪಿ ಡ್ರೈವಿಂಗ್ ಸೀಟ್ ಹತ್ರ ಕಾರಿನ ಗ್ಲಾಸ್ ಮೇಲೆ ಜೋರಾಗಿ ಬಡ್ದು ಕೆಳಗಿಳಿ ಅಂತ ಕಿರ್ಸ್ದ. ದೇವಿ ಕೋಪ ನೋಡಿ ಸಾನ್ವಿ ಎದುರು ಹೋಗಿ ಇಲ್ಲ ಅನ್ನುವಂತೆ ತಲೆ ಅಳ್ಳಾಡ್ಸಿದ್ರೆ ಕೈಯಿಂದ ಒಡೆದು ಹಾಕ್ತೀನಿ ಕನ್ನಡಿನ ಅನ್ನುವಂತೆ ಎಕ್ಸ್ಪ್ರೆಷನ್ ನೀಡುತ್ತಲಿ ಸಾನ್ವಿ ಎದುರು ಹೋಗಿ ಡೋರ್ ತೆಗಿಯೋದು ತಡ ಅವಳ ಹೊರಗಿಳಿದು ಯಾಕೆ ನಮ್ಮನ್ನು ಫಾಲೋ ಮಾಡ್ತಿದ್ಯಾ, ನಮ್ಮೇಲೆ ಪ್ರೀತಿ ಇದ್ರೂ ತೋರಿಸೋದಿಲ್ಲ, ಇನ್ಯಾಕೆ ಹೀಗೆ ಮಾಡ್ತಾ ನನ್ನ ಬೇಜಾರು ಮಾಡ್ತೀಯಾ, ನಿಜಕ್ಕೂ ನಮ್ಮನ್ನು ಫಾಲೋ ಮಾಡಬೇಕಾದ ಅಗತ್ಯ ನಿನಗೇನಿದೆ, ಬಾಯಿ ಮುಚ್ಚು ನಿನ್ನ ಕೆಲಸ ನೀನು ನೋಡ್ಕೋಬೋದು ತಾನೇ ಅಂದ. ಸಾನ್ವಿ ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ಸ್ ಇಲ್ಲದೆ ನನಗೆ ಈ ಕಡೆ ಕೆಲಸ ಇದು ಬಂದೆ ಅಷ್ಟೇ, ಹೋಗ್ತಿದ್ದೀನಿ ಆಫೀಸ್ಗೆ, ನೀವು ನನ್ನ ಬಿಟ್ಟರೆ ಹೊಟ್ಟೋಗ್ತೀನಿ ಅಂತ ಅಂದ್ಲು. ಹೋಗ್ತೀಯಾ ಯಾಕೆ ಹೋಗಲ್ಲ, ಇನ್ನೂ ನಿನ್ನ ಟೈಮ್ ಮುಗೀತು, ಇಷ್ಟು ದಿನ ನೀನು ಟೈಮ್ ಕೊಟ್ಟಿದ್ದೆ ಮರ್ತು ಬಿಟ್ಯಾ ನಾನು ಹೇಳಿದ್ದನ್ನು ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಇನ್ನು ನನ್ನ ಟೈಮ್ ಸ್ಟಾರ್ಟ್ ಆಯಿತು, ಇನ್ನು ಮೇಲಿಂದ ಹೇಗೆ ನೀನು ನನ್ನ ತಪ್ಪಿಸ್ಕೊಳ್ತೀಯೋ ನಾನು ನೋಡೇ ಬಿಡ್ತೀನಿ ಅಂತ ಅವಳು ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋದ. ಸಾನ್ವಿ ಬರಲ್ಲ ಅಂದರೂ ಗಣಿಸ್ತು ಸ್ಕೂಲ್ ಒಳಗಡೆ ಕರ್ಕೊಂಡು ಹೋದ್ಮೇಲೆ ನೋಡು ನೀನು ಎಲ್ಲೇ ಇರು ಹೇಗೆ ಇರು, ಪಾಪ ಇವನ ಹತ್ರ ಮಿಸ್ಬಿಹೇವ್ ಮಾಡಿದೆ ಅಂದರೆ ನಾನು ಪ್ರಾಮಿಸ್ ಮಾಡ್ತೀನಿ ನನ್ನ ಕೈಯಲ್ಲಿ ನಿನ್ನ ಪ್ರಾಣ ಹೋಗುತ್ತೆ, ಯಾರ ಕೈಯಲ್ಲೋ ಅಲ್ಲ, ಬಾಯಿ ಮುಚ್ಕೊಂಡು ಒಳಗಡೆ ಅಹಿರಾಳಿಗೆ ತಾಯಿಯಾಗಿ ಸಹಿ ಮಾಡು, ಅಲ್ಲೇನಾದರೂ ಗಲಾಟೆ ಮಾಡಿದೆ ಅಂದರೆ ನಾನು ಏನು ಮಾಡಬಲ್ಲೆ ಅಂತ ನಿನಗೆ ಗೊತ್ತು ಸಾನ್ವಿ ಅಂತ ಕಿರ್ಚಿ ಹೇಳ್ದ. ಆ ಪೆಟ್ಟಿಗೆ ಸಾನ್ವಿ ಎದುರು ಹೋಗಿ ಇಲ್ಲ 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 ಅಂತಂತಿದ್ರೆ ಸಾನ್ವಿ ಲೆಕ್ಕಷ್ಟೇ ಆಫೀಸ್ ರೂಮ್ ಕರ್ಕೊಂಡು ಹೋದ ದೇವ್. ಹೊರಗೆ ಮೀಟಿಂಗ್ ಚೇರ್ಸ್ನಲ್ಲಿ ಕೂತಿದ್ದ ಮೂವರನ್ನ ನೋಡಿ ಲಕ್ಕಿ ಚಾಂಪ ಒಳಗಡೆ ಹೋಗೋಣ ಅಂತ ಪ್ರಿಯಾ ಕಾವ್ಯರನ್ನಲ್ಲೇ ಇರೋದಕ್ಕೆ ಹೇಳಿ ಸಾನ್ವಿ ಮತ್ತು ಅಹಿರಾನ್ ಕರ್ಕೊಂಡು ಒಳಗಡೆ ಹೋದ. ಅಹಿರ ಸಾನ್ವಿ ನೋಡಿದ್ಲೆ ಅವಳ ಹತ್ರ ಹೋಗ್ಬೇಕು ಅಂದ್ಕೊಂಡ್ರು ಸಾನ್ವಿ ತನ್ನ ಮೇಲೆ ಕೋಪದಿಂದ ಕಿರ್ಚಾಡಿ ನೆನೆಸ್ಕೊಂಡು ಬಿಕ್ ಮುಖ ಮಾಡಿಕೊಂಡು ಸೈಲೆಂಟಾಗಿ ದೇವ್ನ ಗಟ್ಟಿಯಾಗಿ ಒಪ್ಕೊಂಡ್ಳು. ಅದನ್ನು ನೋಡಿ ಸಾನ್ವಿ ಮನಸ್ಸು ಭಾರವಾಗಿ ಬದಲಾದರೂ ಹೊರಗಡೆ ಮಾತ್ರ ಇದೇ ಬ್ಲ್ಯಾಂಕ್ ಎಕ್ಸ್ಪ್ರೆಷನ್ಸ್ ಮಾತ್ರ ತೋರಿಸಿದ್ಲು. ಒಳಗಡೆ ಫಾರ್ಮಾಲಿಟೀಸ್ ಎಲ್ಲ ಮುಗಿದ ನಂತರ ತಾಯಿ ತಂದೆ ಹತ್ರ ಇಬ್ಬರ ಸಹಿಗಳನ್ನ ತಗೊಂಡ್ಮೇಲೆ ಹೊರಗೆ ಬಂದು ಸಾನ್ವಿ ಒಂದು ಮಾತು ಮಾತಾಡದೆ ಒಟ್ಟು ಹೋಗಿದ್ರಿಂದ ಪ್ರಯಾಗ್ ಅಯೋಮಯವಾಗಿ ಸಾನ್ವಿನ ಬಲವಂತವಾಗಿ ಕರ್ಕೊಂಡು ಬಂದೆ ಬಾಬಾ ಅಂದ. ಇಲ್ಲ, ಆ ಹುಚ್ಚಿ ನಮ್ಮನ್ನು ಫಾಲೋ ಮಾಡಿದ್ದಾಳೆ, ಹಾಗಾಗಿ ಲಾಕ್ ಮಾಡಿ ಕರ್ಕೊಂಡು ಬಂದೆ. ಇಲ್ಲೂ ಕೂಡ ನಾನು ಲಕ್ಕಿ ಬೇಜಾರು ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ, ಇನ್ಮೇಲಿಂದ ಅವಳ ಸಂಗತಿಯನ್ನು ಲೈನಿಗೆ ತರ್ತೀನಿ ನಾನು. ಇಲ್ಲಿವರೆಗೆ ಅಂದರೆ ಅವಳೇ ತಿಳ್ಕೊಳ್ತಾಳೆ ಅಂತ ಬಿಟ್ಬಿಟ್ಟಿದ್ದೆ, ಇನ್ನು ಅವಳು ತಿಳ್ಕೊಳ್ಳೋವಂಥ ಚಾನ್ಸ್ ಇಲ್ಲ ಅಂತ ಅರ್ಥ ಆದಮೇಲೂ ನಾನು ರಿಸ್ಕ್ ತೆಗೆದುಕೊಳ್ಳಾರೆ. ಇನ್ಮೇಲಿಂದ ಅಹಿರಾಳಿಗೆ ತಿಳಿಯೋಕೆ ತಾಯಿ ದೂರ ಇದ್ದರೆ ಆ ಬೇಸರ ಮನಸ್ಸನ್ನು ಹಿಂಡಿ ಇಪ್ಪೆ ಮಾಡುತ್ತೆ, ಆದ್ದರಿಂದ ನಾನಂಥ ಚಾನ್ಸ್ ತಗೊಳ್ಳಲ್ಲ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಅಹಿರಾಳನ್ನು ಕ್ಲಾಸ್ನಲ್ಲಿ ಬಿಟ್ಟ ನಂತರ ಆಫ್ಟರ್ನೂನ್ ಮಾವ ಬಂದು ಕರ್ಕೊಂಡು ಹೋಗ್ತಾರಲ್ಲ ಜಾಮ್ ಜಾಗ್ರತೆ ಅಂತ ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು ಪ್ರಯಾಗ್ ಕಾವ್ಯಾರನ್ನು ಕರ್ಕೊಂಡು ಹೊರಗೆ ಹೋದ್ಮೇಲೆ ಪ್ರಯಾಗ್ ಕಾವ್ಯಾರನ್ನ ಒಟ್ಟೋಗೋದು ಕೇಳಿ ಇನ್ನೂ ಹೊರಗೆ ಕಾರ್ನಲ್ಲಿ ಕೂತು ಆಲೋಚಿಸ್ತಿದ್ದ ಸಾನ್ವಿ ಕಾರಿನ ಹತ್ರಕ್ಕೆ ಹೋದ. ಅದನ್ನು ನೋಡಿದ ಪ್ರಯಾಗ್ ನಡಿ ಕಾವ್ಯನ ಹೋಗೋಣ ಅಂತ ಕಾವ್ಯಾಳನ್ನು ಕರ್ಕೊಂಡು ಮನೆಗೆ ಹೊಟ್ಟೋದ್ರೆ ಈಗಲಾಗಲೇ ಡೋರ್ಸ್ ಲಾಕ್ ಮಾಡ್ಕೊಳ್ದೇ ಇದ್ದಿದ್ದರಿಂದ ದೇವ್ ಸಾನ್ವಿ ಪಕ್ಕದಲ್ಲಿ ಫ್ರಂಟ್ ಸೀಟ್ನಲ್ಲಿ ಕೂತ್ಕೊಂಡು ನಡಿ ಅಂದ. ನೀವೇನಿಲ್ಲಿ ಹೋಗಿ ನಿಮ್ಮ ಕಾರ್ನಲ್ಲಿ ನಿಮ್ಗೆ ಬೇಕಾದವರು ಅಲ್ಲಿದ್ದಾರೆ ಅಂತ ಅಂತಿರುವಾಗಲೇ ತನ್ನ ಪಕ್ಕದಿಂದ ದೇವ್ ಕಾರ್ ಚಲಿಸೋದು ನೋಡಿ ಆಶ್ಚರ್ಯದಿಂದ ಬಾಯಿ ತೆರೆದ್ಲು. ನಡಿ ಆಫೀಸ್ಗೆ ಹೋಗಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನು MD ಆದರೆ ನನ್ನ ಕೆಳಗೆ ಎಂಪ್ಲಾಯ್ ಇದ್ದ ಹಾಗೆ, ಸೊ CEO ಕರ್ಕೊಂಡು ಹೋಗಿ ಆಫೀಸ್ನಲ್ಲಿ ಡ್ರಾಪ್ ಮಾಡಲಾರಿಯಾ ಅಂತ ಗಂಭೀರ ಧ್ವನಿಯಲ್ಲಿ ಅಂತಿದ್ದಂತೆ ಇನ್ನೇನು ಮಾಡಲಾಗ್ದು ಸಾನ್ವಿ ಸೈಲೆಂಟಾಗಿ ಸ್ಟಾರ್ಟ್ ಮಾಡಿ ಮುಂದಕ್ಕೆ ಹೋದ್ಲು. ಮನಸ್ಸಿನಲ್ಲಿ ನಿಜವಾಗಿ ಭಾವ ಅಂದ ಹಾಗೆ ಮಾಡ್ತಾನಾ, ಇಲ್ಲ ಹಾಗೆಂದಿಗೂ ನಡಿಬಾರ್ದು, ಇವರಿಂದ ಎಷ್ಟು ದೂರ ಹೋಗಬೇಕು ಅಂದ್ಕೊಂಡ್ರೆ ಅಷ್ಟು ಹತ್ತಿರ ಮಾಡ್ತಿದೆಯಲ್ಲ ಸ್ವಾಮಿ ಅಂತ ಬೇಸರನ ಗಂಟಲಿನಲ್ಲಿ ಅದಿಮಿಟ್ಕೊಂಡು ಕೆಂಪಗಾಗಿ ಬದಲಾದ ಮುಖದೊಂದಿಗೆ ಮುಂದಕ್ಕೆ ಹೋಗ್ತಿದ್ದಾಗ ದೇವ ಅವಳ ಮನಸ್ಸಿನ ಮಾತುಗಳನ್ನ ಗ್ರಹಿಸಿದಂತೆ ಇಷ್ಟೊಂದು ಕಾಲ ನಿನಗೆ ಅವಕಾಶ ಕೊಟ್ಟು ನಿನ್ನಷ್ಟಕ್ಕೆ ನೀನೇ ತಿಳ್ಕೊಂಡು ನಮ್ಮ ಬೇಬಿಗೆ ಹತ್ರ ಆಗ್ತೀಯಾ ಅಂತ, ಆದರೆ ಅಂಥ ಲಕ್ಷಣಗಳು ಯಾವುದೇ ಗೊಂದಲು ಇಲ್ಲದೆ ಇರೋದಲ್ಲದೆ ಪೂರ್ತಿಯಾಗಿ ಅಮ್ಮ ಅನ್ನೋ ಸಂಗತಿನೇ ಮರೆತು ಹೋಗ್ತಿದ್ಯಾ ನೀನು ಅಂತಂತ ಇನ್ಮೇಲಿಂದ ನಿನಗಾಗಿ ಆಲೋಚಿಸೋದಿಲ್ಲ ನಾನು, ಓನ್ಲಿ ನನ್ನ ಬೇಬಿಗಾಗಿ ಆಲೋಚಿಸ್ತೀನಿ. ನನಗೆ ನನ್ನ ಲಕ್ಕಿ ಚಾಮ್ ಸಂತೋಷ ಬೇಕು, ಆ ಸಂತೋಷ ನೀನು ಅವಳ ತಾಯಿಯಾಗಿ ಅವಳ ಹತ್ರಕ್ಕೆ ತೆಗೆದುಕೊಂಡ್ಲಾಗಲೇ ಬರುತ್ತೆ, ಅದಕ್ಕಾಗಿ ನಾನು ಎಷ್ಟು ದೂರ ಹೋಗೋದಕ್ಕೂ ಆಲೋಚಿಸೋದಿಲ್ಲ ಸಾನ್ವಿ. ಒನ್ ಮೋರ್ ಥಿಂಗ್, ಐ ಹೇಟ್ ಯು ಮಿಸಸ್ ದೇವ್, ಇನ್ನೊಂದು ವಿಷಯ ನಾನಿನ್ನು ದ್ವೇಷಿಸ್ತೀನಿ, ಯಾವಾಗಲೂ ಹೇಳೋದಾದರೆ ಐ ಹೇಟ್ ಯು ಸೋ ಮಚ್ ಅಂತ ಕಠಿಣವಾಗಿ ಹೇಳಿ ಆಫೀಸ್ ಬರಲಿ ಸಾನ್ವಿಗಿಂತ ಮುಂಚೆ ಹೊಟ್ಟೋದ. ದೇವ್ ಹೋದ ಕಡೆ ನೋಡ್ತೀವಿ ಸಾನ್ವಿ ಮನಸ್ಸು ಬೇಸರದಿಂದ ಮರಗಡ್ತಾ, ಯಾಕೆ ಬಾವ ನಾನು ಹೇಳೋದನ್ನು ಕೇಳಲ್ಲ ನಂಬಲ್ಲ, ನೀನು ಯಾವಾಗಲೂ ಇಷ್ಟೇ, ಎಷ್ಟು ಹೇಳಿದ್ರು ನಾನು ನಿನ್ನಿಂದ ದೂರ ಆಗೋದಕ್ಕೆ ಬಿಡಲ್ಲ, ಎಷ್ಟು ಕಠಿಣವಾಗಿ ಬಿಹೇವ್ ಮಾಡಿದ್ರು ಹೀಗೆ ನಿನ್ನ ಪ್ರೀತಿಯಿಂದ ಕಟ್ಟು ಹಾಕ್ತೀಯಾ, ಯಾವಾಗಲೂ ಬಂದು ನೀನು ಮಾಡಿಲ್ಲಲ್ಲಿ ವಾಲಿ ನನ್ನ ಪ್ರೀತಿಯನ್ನೆಲ್ಲ ನಿನಗೆ ಹೇಳಬೇಕನ್ಸುತ್ತೆ, ಆದರೆ ಆಗ ಹೇಳಿದ ಮೇಲೆ ನಡೆಯೋ ಪರಿಣಾಮ ನೆನಪಾಗ್ತಿದ್ರೆ ಓಡಲ್ಲೆಲ್ಲ ನಡುಕ ಹುಟ್ಟುತ್ತೆ ಬಾಬಾ, ಇಲ್ಲ ಎಂದಿಗೂ ನಾನು ಹಾಗೆ ಮಾಡಲ್ಲ ಅಂತ ಕಣ್ಣೀರು ಒರೆಸ್ಕೊಂಡು ಗಂಭೀರವಾಗಿ ಮುಖ ಇಟ್ಕೊಂಡು ಅವಳು ಕೂಡ ಆಫೀಸ್ ಒಳಗಡೆ ಹೊಟ್ಟೋದ್ಲು. ತನ್ನ ಕ್ಯಾಬಿನ್ಗೆ ಹೋದ ಸಾನ್ವಿಯನ್ನು ಕ್ಷಣವೂ ತಡ ಮಾಡದೆ ತನ್ನ ಕ್ಯಾಬಿನ್ಗೆ ಬರೋದಕ್ಕೆ ಹೇಳ್ದ ದೇವ್. ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಷನ್ ಮಾಡಬೇಕಂತ. ಸಾನ್ವಿ ಒಂದು ನಿಟ್ಟುಸಿರು ಬಿಟ್ಟು, ಇನ್ನು ಬಿಡೋ ಹಾಗೆ ಕಾಣ್ತಿಲ್ಲ ಭಾವನಿಂದ ಹೇಗೆ ತಪ್ಪಿಸ್ಕೊಳ್ಬೇಕೋ ಏನೋ,
ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಭಾವನ ಮನಸ್ಸನ್ನು ಪೂರ್ತಿಯಾಗಿ ಮುರಿದು ದೂರ ಆಗಿಬಿಡಬೇಕು. ಅದಕ್ಕಾಗಿ ನನ್ನ ಮಗುವನ್ನು ಅಳಿಸೋದಕ್ಕೆ ಕೂಡ ಹಿಂದೆ ಮುಂದೆ ನೋಡಬಾರ್ದು, ಇದೇ ಅವರಿಬ್ಬರಿಗೂ ಒಳ್ಳೆಯದು ಅಂತ ಅಂದ್ಕೊಳ್ತಾ ಸಾನ್ವಿ ಮನಸ್ಸನ್ನು ಕಲ್ಲು ಮಾಡಿಕೊಂಡು ದೇವ್ ಕ್ಯಾಬಿನ್ಗೆ ಹೋದ್ಲು. ಪರ್ಮಿಷನ್ ಕೇಳಿದೆ. ಅಷ್ಟೇ ದೇವ್ ಸೀರಿಯಸ್ ಆಗಿ ಕಣ್ಣು ಕೆಂಪು ಮಾಡಿಕೊಂಡು ಒಳಗಡೆ ಬರೋ ಮುನ್ನ ಪರ್ಮಿಷನ್ ಕೇಳಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಎಂಪ್ಲಾಯ್ ಥರ ಇರಬೇಕಾದ್ರೆ ನಿನ್ನ ಸ್ವಂತ ಅಧಿಕಾರ ಇದ್ದಾಗ ನಿನ್ನಿಷ್ಟ ಬಂದಂತೆ ಎಲ್ಲಿಗೆ ಬೇಕಿದ್ರೆ ಅಲ್ಲಿಗೆ ಬರೋದೇನು? ನೀನೇನಾದರೂ ಈ ಕಂಪ್ನಿಯ ನಿನ್ನ ಸ್ವಂತ ಕಂಪ್ನಿ ಅಂತ ಫೀಲ್ ಆಗ್ತಿದೆಯಾ? ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಿನ್ನ ಹೆಸರಿನಲ್ಲಿರೋ ಶೇರ್ಸ್ ಎಲ್ಲವನ್ನು ತಿರುಗಿ ನನ್ನ ಹೆಸರಿಗೆ ಬದಲಾಯಿಸ್ಕೊಂಡಿದ್ದೀನಿ, ಮರ್ತು ಬಿಡಬೇಡ ಆ ವಿಷಯನ ಅಂತ ತುಂಬ ಸೀರಿಯಸ್ ಆಗಂದ. ಆ ಮಾತಿಗೆ ಸಾನ್ವಿ ಮನಸ್ಸು ಗಾಯಗೊಂಡಂತೆ ಬೇಸರದಿಂದ ದೇವ್ ಕಡೆ ಒಂದು ಕ್ಷಣ ನೋಡ್ತು. ಆದರೆ ತಕ್ಷಣವೇ ಹೊರಗಡೆ ಹೋಗಿ ಮೇ ಐ ಕಮಿಂಗ್ ಸರ್ ಅಂತ ಪರ್ಮಿಷನ್ ಕೇಳಿ ಒಳಗಡೆ ಬಂದು, ಐ ಆಮ್ ಸಾರಿ ಸರ್, ಇಷ್ಟುವರೆಗೆ ಆಲೋಚನೆ ಬರಲಿಲ್ಲ, ನಾನು ನಿಜಕ್ಕೂ ಈ ಕಂಪ್ನಿಯಲ್ಲಿ ಮೆಂಬರ್ ಅಲ್ಲ ಅಂತ. ಇನ್ಮೇಲಿಂದ ಜಸ್ಟ್ ಎಂಪ್ಲಾಯಿ ಅನ್ನೋ ಆಲೋಚನೆಯಲ್ಲಿ ಇರ್ತೀನಿ ಸರ್. ನಿಮ್ಮನ್ನು ಎಂದಿಗೂ ಕೋಪ ಮಾಡೋಂಥ ತಪ್ಪು ಮಾಡಲ್ಲ ಅಂತ ಹೇಳಿ ಸರ್, ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಏನೋ ಮಾತಾಡಬೇಕು ಅಂತ ಕರೆದಿದ್ದೀರಿ? ಯಾವ ಪ್ರಾಜೆಕ್ಟ್ ಬಗ್ಗೆ ಅಂತ ಕೇಳಿದ್ರೆ ದೇವ್ ಮನಸ್ಸಿನಲ್ಲೇ ಹಲ್ಲು ಕಡಿತಾ, ಎಷ್ಟು ದಿನ ನೀನು ಹೀಗೆ ಇರ್ತೀಯೋ ನಾನು ನೋಡ್ತೀನಿ ಕಣೆ. ನಿನ್ನನ್ನು ಎಷ್ಟೇ ಬೇಜಾರು ಮಾಡಿದ್ರು ಸರಿ, ನಿನ್ನ ಮನಸ್ಸಿನಲ್ಲಿರೋ ಮಾತುಗಳನ್ನೆಲ್ಲ ಹೊರಗೆ ತರಿಸ್ತೀನಿ. ಆಗಾಗಲೇ ನೀನು ಹೇಳೋದು ನಿಜಕ್ಕೂ ಏನು ನಡೆದಿದೆ ಅಂತ ನಮ್ಮಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ತಿದ್ಯಾ? ಅದೆಲ್ಲ ಅಷ್ಟು ಈಸಿನಾ ಅಂತ ಕೋಪದಿಂದ ಮನಸ್ಸಿನಲ್ಲಿ ಅಂದ್ಕೊಳ್ತಾ, ಹೀಗೆ ಬಾ ಅಂತ ಸಾನ್ವಿಯನ್ನು ತನಗೆ ತುಂಬ ಹತ್ತಿರವಾಗಿ ಕರೆದು ಲ್ಯಾಪ್ಟಾಪ್ನಲ್ಲಿ ಹೊಸದಾಗಿ ಶುರುವಾಗಲಿರುವಂತಹ ಪ್ರಾಜೆಕ್ಟ್ ಓಪನ್ ಮಾಡಿ. ಇದೆ ನಾವು ಈಗ ಮಾಡಲಿರೋ ಪ್ರಾಜೆಕ್ಟ್. ಇದು ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್. ಸಣ್ಣ ಮಿಸ್ಟೇಕ್ ಕೂಡ ನಡಿಬಾರ್ದು. ದಿ ಬೆಸ್ಟ್ ಔಟ್ಪುಟ್ ಬರಬೇಕು. ಸೊ ಈ ಪ್ರಾಜೆಕ್ಟ್ ಇನ್ಮೇಲಿಂದ ನೀನೇ ಮ್ಯಾನೇಜ್ ಮಾಡಬೇಕು ಅಂತ ಹೇಳಲು ನಿನ್ನನ್ನು ಕರೀಲಿಲ್ಲ, ನಾನು ಮ್ಯಾನೇಜ್ ಮಾಡ್ತೀನಿ ನನ್ನ ಅಂಡರ್ನಲ್ಲಿ. ನೀನು ನನ್ನ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡ್ತಾ ನಿನ್ನ ಟೀಮ್ ಜೊತೆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು, ಅದನ್ನೇ ಹೇಳೋಕ್ಕೆ ಕರೆಸ್ದೆ. ಆ್ಯಂಡ್ ಈ ಪ್ರಾಜೆಕ್ಟ್ ಅನ್ನುತ್ತಾ ಸಾನ್ವಿನ ಇನ್ನೂ ಹತ್ರಕ್ಕೆ ತಿರುಗುವಂತೆ ಮಾಡಿ ತನ್ನ ಉಸಿರು ಸಾನ್ವಿ ಕುತ್ತಿಗೆ ಮೇಲೆ ತಗಲು ಅಷ್ಟು ವಾಲಿ ಸಾನ್ವಿ ರಿಯಾಕ್ಷನ್ ಗಮನಿಸಲೇ ಪ್ರಾಜೆಕ್ಟನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಸಾನ್ವಿ ಮನಸ್ಸಿನಲ್ಲಿ ಇಷ್ಟತ್ರ ಕರೆದು ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾ ಬಾವಾ, ಓವರ್ ಆ್ಯಕ್ಷನಲ್ಲೇ ಇಲ್ಲ ಅಂತ ದೂರ ಜರುಗಿದ್ರೆ ಏನಾದರೂ ಅಂತಾನೆ. ಏನೋ ನನ್ನ ಟೈಮ್ ನಿಜವಾಗ್ಲೂ ಚೆನ್ನಾಗಿಲ್ವಲ್ಲಪ್ಪ. ಇಷ್ಟು ದಿನ ಸ್ವಲ್ಪ ಆದರೂ ಪ್ರಶಾಂತವಾಗಿತ್ತು. ಭಾವ ಲೆಕ್ಕಿಸ್ಕೊಳ್ತಾನೆ ಇರಲಿಲ್ಲ. ಎಂದಿಗಾದರೂ ಬಿಟ್ಟುಬಿಡ್ತಾನೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅಪ್ಪಿ ತಪ್ಪಿ ಅಂದು ಮಾತನ್ನು ಹಿಡ್ಕೊಂಡು ಈಗ ಸಾಧಿಸ್ತಾ ಇದ್ದಾನೆ ಅಂತ ವಿಚಿತ್ರವಾದ ಎಕ್ಸ್ಪ್ರೆಷನ್ಸನ್ನು ನೀಡಿದ್ಲು. ಇಷ್ಟರಲ್ಲಿ ಸಡನ್ನಾಗಿದೆ ಕೇಳಿಸ್ಕೊಂಡ್ಯಾ ಅಂದಾಗಲೇ ಕೇಳಿಸ್ಕೊಂಡೆ ಬಾವ ಅಂತಂದ್ಲು ಸಾನ್ವಿ. ಅವಳ ಕರೆಗೆ ದೇವ್ ತುಟಿಗಳಲ್ಲಿ ಕನ್ನಿಂಗ್ ಸ್ಮೈಲ್ ಮೂಡಿ, ಏನಂದೆ ಈಗ ಅಂತ ಕೇಳಿದ್ರೆ ಕೇಳಿಸ್ಕೊಂಡೆ ಸರ್ ಅಂತಂದೆ ಅಂದ್ಲು ನಡೆದದ್ದು ನೆನಪಾಗಿ. ಮನಸ್ಸಿನಲ್ಲಿರೋ ಹೆದರಿಕೆಯನ್ನು ಅದಿಮಿಟ್ಕೊಂಡು ಬೇಕೆಂದೇ ಕಣ್ಣುಗಳನ್ನ ಸಣ್ಣದು ಮಾಡಿ, ಓಹೋ ಹೌದಾ, ನಾನಿನ್ನು ಬಾವ ಅಂದೆ ಅಂತ ಅಂದ್ಕೊಂಡೆ. ಸರಿ ಬಿಡು, ಆ ಅದೃಷ್ಟ ನನಗೆ ಯಾಕೆ ಬರುತ್ತೆ? ಒಂದು ಕಾಲದಲ್ಲಿ ಬಾವ ಅಂತ ಕರೆದ್ರೆ ಆ ಕರೆಯಲ್ಲಿನ ಪ್ರೀತಿ ನನ್ನ ಮನಸ್ಸನ್ನು ಕಟ್ಟಿ ಹಾಕ್ತಿತ್ತು. ಆ ಪ್ರೀತಿ ಬೇಕು ಅಂತ ಅಂದು ಹುಚ್ಚನಂತೆ ತವಕಿಸ್ತಿದ್ದೆ. ಆದರೆ ಈಗ ಕರೆದಷ್ಟು ನನ್ನಲ್ಲಿ ಕೋಪ ದ್ವೇಷ ಹೆಚ್ಚಾಗ್ತಿದೆ ಅಂತ ಲ್ಯಾಪ್ಟಾಪ್ ಮೇಲಿದ್ದ ತನ್ನ ಕೈಯನ್ನು ಮುಷ್ಟಿ ಬಿಗಿದು ಹೇಳಿ, ಸರಿ ಬಿಡು, ಇವೆಲ್ಲ ನನಗೆ ಯಾವಾಗಲೂ ಇರೋದೆ. ನನ್ನ ಮೆಂಟಲ್ ಹುಡುಗಿ ಬಗ್ಗೆ ನಿನಗೆ ಅನಗತ್ಯ ತಾನೇ ಅಂತ ಹೇಳಿ ಪ್ರಾಜೆಕ್ಟ್ ಪೂರ್ತಿ ಎಕ್ಸ್ಪ್ಲೈನ್ ಮಾಡಿದ ನಂತರ ಅರ್ಥ ಆಯ್ತಾ ಅನ್ನುತ್ತಾ ಅವಳ ಕೈ ಹಿಡಿದು ಕೇಳಿದ. ಹಾಂ ಅರ್ಥ ಆಯ್ತು ಸರ್ ಅನ್ನುತ್ತಾ ಸಾನ್ವಿ ಗುಟುಕ್ ನುಂಗ್ತಾ ಅಂತಿದ್ರೆ ಅವಳ ಎಕ್ಸ್ಪ್ರೆಷನ್ಸ್ ನೋಡಿದ್ದೆ ಮನಸ್ಸಿನಲ್ಲೇ ನಗ್ತಾ, ಇದಕ್ಕೆ ಹೀಗಾಗೋಗ್ತಿದ್ಯಾ, ಇನ್ನು ನೈಟ್ ನಡೆಯಲಿರೋದಕ್ಕೆ ಏನಾಗಿ ಹೋಗ್ತೀಯೋ ಪಾಪ ಅಂತ ಅನ್ಕೊತ, ಸರಿ ಇನ್ನು ಹೋಗಿ ನೀನು ಹಿಂದೆ ಈ ಪ್ರಾಜೆಕ್ಟ್ ಬಗ್ಗೆ ನಿನ್ನ ಟೀಮ್ಗೆ ವಿವರವಾಗಿ ಹೇಳು. ನಾನು ಯಾವುದನ್ನು ನಿನಗೆ ಎಕ್ಸ್ಪ್ಲೈನ್ ಮಾಡಿದ್ದೀನೋ ಅದೆಲ್ಲವನ್ನು ಅವರಿಗೆ ನೀನು ಹೇಳಬೇಕು. ಆ್ಯಂಡ್ ನಾನು CCTV ಫೋಟೇಜ್ನಲ್ಲಿ ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತಿರ್ತೀನಿ. 1/2 ಅವರ್ನಲ್ಲಿ ಮೀಟಿಂಗ್ ನಡಿಬೇಕು, 1 ಅವರ್ನಲ್ಲಿ ಕಂಪ್ಲೀಟ್ ಕೂಡ ಆಗಬೇಕು, ಹೋಗು ಅಂತ ಗಂಭೀರ ಧ್ವನಿಯಲ್ಲಿ ಆರ್ಡರನ್ನು ಹಾಕಿ ಕಳಿಸಿದ ನಂತರ ರಿಲ್ಯಾಕ್ಸ್ ಆಗಿ ಹಿಂದಕ್ಕೆ ವಾಲಿಕೋತ ದೇವ್ ಸಾನ್ವಿ ಮಾಡಿದ ಒಂದೊಂದು ಕೆಲಸ ನೆನಪಿಸ್ಕೊಳ್ತಿದ್ರೆ
ಚೇರ್ ಹ್ಯಾಂಡಲ್ ಮೇಲಿದ್ದ ಅವನ ಕೈ ಬಿಗಿಗೊಳ್ತಾ, ಹೇಳ್ತೀನಿ ನಿನ್ನ ವಿಷಯ. ಇನ್ನು ಮೇಲಿಂದ ನಿನ್ನ ಸಿಚುಯೇಷನ್ ನಾರ್ಮಲ್ ಆಗಿರಲ್ಲ. ಈ ದೇವ್ ನಿನಗೆ ನಿಜಕ್ಕೂ ಉಸಿರಾಡೋದಕ್ಕೂ ಬಿಡೋದಿಲ್ಲ ಈ ಕ್ಷಣದಿಂದ ಅಂತ ಅಂದ್ಕೊಂಡ. ಹಾಗೆ ಸಾನ್ವಿ ಪ್ರಾಜೆಕ್ಟನ್ನು ಹಾಫ್ ಆನ್ ಅವರ್ನಲ್ಲೇ ಸ್ಟಡಿ ಮಾಡಿ ನಂತರ ತನ್ನ ಟೀಮನ್ನು ಆ ಫ್ಲೋರ್ನಲ್ಲಿರೋ ಮೀಟಿಂಗ್ ಹಾಲ್ಗೆ ಕರ್ಕೊಂಡು ಹೋಗಿ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಕೂಡ ಮಾಡಿದ್ಲು. ಯಾಕಂದರೆ ಅವಳು ಸಪ್ರೇಟಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿಗಾಗಿ ಒಂದು ಟೀಮನ್ನು ಏರ್ಪಡಿಸ್ಕೊಂಡಿದ್ಲು ಆಕೆ. ಆ ಟೀಮ್ ಯಾರೋ ಅಲ್ಲ, ರಾಮ್, ಸೀತು, ಕೃಷ್ಣ, ಭಾನು, ನೇಹಾ, ವಿರಾಜ್, ಅರವಿಂದ್, ನಂದಿತಾ ಅವರೊಂದಿಗೆ ಸೌರ್ಯ, ಸಂಜನಾ ಕೂಡ ಅವಳ ಟೀಮ್ನಲ್ಲೇ ಇದ್ದರು. ಅವರಿಗೆಲ್ರಿಗೂ ಕೂಡ ಸಾನ್ವಿ ಬಗ್ಗೆ ಪೂರ್ತಿಯಾಗಿ ತಿಳಿದಿತ್ತು. ಅವಳಿಗೆ ಎಷ್ಟು ಬುದ್ಧಿ ಹೇಳೋದಕ್ಕೆ ನೋಡಿದ್ರು ಅವಳ ಹಠ ಅವಳದೇ ಆಗಿರ್ತಾ. ನಿಜಕ್ಕೂ ದೇವ್ ಅಹಿರಾ ಟಾಪಿಕ್ ತಂದರೆ ಸಾಕು ಫೈಯರ್ ಆಗಿಬಿಡ್ತಿದ್ಲು ಅವ್ರ ಮೇಲೆ. ಅದರಲ್ಲೂ ದೇವ್ ಕೂಡ ವಾರ್ನಿಂಗ್ ಕೊಟ್ಟಿದ್ದ, ತಾನು ಹೇಳುವವರೆಗೆ ತಮ್ಮ ಬಗ್ಗೆ ಸಾನ್ವಿ ಹತ್ರ ಮಾತಾಡಬಾರ್ದು ಅಂತ. ಅದಕ್ಕೆ ಅವರು ಸೈಲೆಂಟ್ ಆಗಿಬಿಟ್ಟಿದ್ರು ಸದ್ಯಕ್ಕೆ. ಹಾಗೆ ಪ್ರಾಜೆಕ್ಟ್ ಎಕ್ಸ್ಪ್ಲನೇಷನ್ ಮುಗಿದ ನಂತರ ಹೊರಡ್ತಿದ್ದವರೆಲ್ಲರೂ ಒಟ್ಟಿಗೆ ಒಂದೇ ಸಮಯದಲ್ಲಿ ಹಿಂದಕ್ಕೆ ತಿರುಗಿ, ಅಹಿರಾ ಹೇಗಿದ್ದಾಳೆ, ನಮ್ಮನ್ನು ಕೇಳ್ತಿದ್ದಾಳಾ ಅಂತ ಕೇಳಿದ್ರು. ಎಲ್ಲರೂ ಒಂದೇ ಬಾರಿಗೆ ಒಂದೇ ಧ್ವನಿಯಲ್ಲಿ ಕೇಳಿಬಿಟ್ರು. ಅದೆಲ್ಲ ಒಂದು ಲಯಬದ್ಧವಾಗಿ ಬರೋದು ನೋಡಿ ಎಲ್ಲರೂ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ನಕ್ಕರೆ ಸಾನ್ವಿ ಮುಖ ಬೇಸರವಾಗಿ ಬದಲಾಗಿ, ಅವಳು ಚೆನ್ನಾಗಿದ್ದಾಳೆ, ಇವತ್ತು ಸ್ಕೂಲ್ ಕೂಡ ಹೋಗಿದ್ದಾಳೆ, ಸಾಕಲ್ವೇ ನಿಮಗೆ, ಇನ್ನು ಹೋಗಿ ಅಂತ ಹೇಳಿ ಅವರು ಹೋದ ನಂತರ ಟೇಬಲ್ ಮೇಲೆ ತಲೆ ಇಟ್ಟು, ಏನು ಮಾಡೋದು ಕೊಟ್ಟಿದ್ದೀಯಾ ಬಾವ ರಾತ್ರಿಗೆ, ನನಗೆ ತಿಳಿದಂತೆ ಏನು ಮಾಡ್ತಿಲ್ಲ ತಾನೇ, ಪ್ಲೀಸ್ ಬಾವ ನೀ ನನಗೆ ದೂರ ಆಗಿರು, ಅದೇ ನಿನಗೆ ತುಂಬ ಒಳ್ಳೆಯದು ಅಂತ ಅಂದ್ಕೊಳ್ತಾ ಕಣ್ಣೀರನ್ನು ಹಾಕಿದ್ಲು. ಇದೆಲ್ಲವನ್ನು CCTV ಫುಟೇಜ್ನಲ್ಲಿ ನೋಡ್ತಿದ್ದ ದೇವ್, ನಿಜಕ್ಕೂ ಇವಳು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತಿದ್ದಾಳೆ, ಕನಿಷ್ಠ ರೀಸನ್ ಕೂಡ ಯಾಕೆ ಹೇಳಲ್ಲ, ಹುಚ್ಚಿಯಂತೆ ತನ್ನೊಳಗೆ ತಾನೇ ಬೇಜಾರು ಮಾಡ್ಕೊಳ್ತಾ ನಮಗೂ ಹುಚ್ಚು ಹಿಡಿಯುವಂತೆ ಮಾಡಿ ಮನಃಶಾಂತಿಯನ್ನು ದೂರ ಆಗುವಂತೆ ಮಾಡ್ತಿದ್ದಾಳೆ ಅಂತ ಅಸಹನೆಯಿಂದ ಅಂದ್ಕೊಂಡ ದೇವ್. ಮಧ್ಯಾಹ್ನ ಅಂದುಕೊಂಡಂತೆ ಪ್ರಯಾಗ್ ಹೋಗಿ ಅಹಿರಾಳನ್ನು ಕರ್ಕೊಂಡು ಬಂದು ಕಾವ್ಯಾಳ ಕೈಗೆ ನೀಡಿ ಮತ್ತೆ ತಿರುಗಿ ಆಫೀಸಿಗೆ ಬರೋ ಅಷ್ಟರಲ್ಲಿ ಅವನಿಗಾಗಿ ನೈಟ್ 10 ಗಂಟೆವರೆಗೂ ವರ್ಕ್ ಮಾತ್ರವೇ ಇರುವಂತೆ ಅರೇಂಜ್ ಮಾಡಿದ್ದ ದೇವ್. ಆ ಕೆಲಸ ನೋಡಿ ಅಳೋ ಮುಖ ಮಾಡೋದು ಒಂದೇ ಪ್ರಯಾಗ್ಗೆ ಸಾಧ್ಯ ಆಯಿತು. ಯಾಕಂದರೆ ದೇವ್ ಎದುರಿಗೆ ಹೋಗಿ ಅವನು ಮಾಡಬಹುದಾದ್ದು ಏನೂ ಇಲ್ದಿದ್ರಿಂದ. ಹಾಗೆ ನೈಟ್ ಊಟದ ಹತ್ರ ಕೂಡ ಸಾನ್ವಿ ಎಲ್ರಿಗಿಂತ ಮುಂಚೆ ಏನೋ ತಿಂದೆ ಅಂದರೆ ತಿಂದೆ ಅನ್ಸಿ ಹೊರಟೋದ್ರೆ, ತಿಂದ ನಂತರ ಉಳಿದವರೆಲ್ಲರೂ ಊಟ ಮುಗಿಸಿದ ಮೇಲೆ ಅಹಿರಾ ಯಾವಾಗಲೂ ಥರ ಕಾವ್ಯ ಹತ್ರ ಮಲಗೋದಕ್ಕೆ ಹೋಗ್ತಿದ್ರೆ ದೇವ್ ತಡೆದು, ಲಕ್ಕಿ ಚಾಂಪ್, ಇಂದಿನಿಂದ ನೀನು ನನ್ನ ರೂಮ್ನಲ್ಲಿ ಮಲಗ್ತೀಯ ವಿತ್ ಮಮ್ಮಿ, ನಿನ್ನ ತಾಯಿ ಕೂಡ ಜೊತೆಲಿರ್ತಾರೆ ಅಂತ ಹೇಳಿ ಹೊರಡ್ತಿದ್ದ ಅಹಿರಾಳನ್ನು ರೂಮ್ಗೆ ಕರ್ಕೊಂಡು ಹೋಗಿ 1ರಿಂದ 10 ನಂಬರ್ಸ್ ಲೆಕ್ಕ ಹಾಕ್ತಿದ್ರೆ ಅಹಿರಾ ಕೂಡ ದೇವ್ ಜೊತೆ ಸೇರಿ 1, 2, 3 ಅನ್ನುತ್ತಾ ನಂಬರ್ಸ್ ಕೌಂಟ್ ಮಾಡ್ತಾ ಗಲಾಟೆ ಮಾಡ್ತಿದ್ರು. ಅಹಿರಾ 10 ಕೌಂಟ್ ಮಾಡೋದೇ ತಡ, ಅದಿನ್ನೂ ಮುಗಿಯೋದು ತಡ, ಏನು ಮಾಡ್ತಿದ್ದೀರಿ ನೀವು ಅಂತ ದೇವ್ ರೂಮ್ ಡೋರ್ ಹತ್ರ ನಿಂತು ಗಟ್ಟಿಯಾಗಿ ಕಿರ್ಚಿದ್ಲು ಸಾನ್ವಿ ಕಿರುಚಾಟಕ್ಕೆ ಅಹಿರಾ ಎದುರು ಹೋಗಿ ದೇವ್ ಒಡಲಲ್ಲಿ ಅಡಕ್ಕೊಂಡ್ರೆ, ಯಾಕಷ್ಟೊಂದು ಗಟ್ಟಿಯಾಗಿ ಕಿರ್ಸ್ತೀಯಾ, ಒಳಗಡೆ ಚಿಕ್ಕ ಮಗು ಇರೋದು ಕಾಣಿಸ್ತಿಲ್ವಾ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ, ಈಗ ಯಾಕೆ ಗಲಾಟೆ ಮಾಡ್ತಿದ್ಯಾ, ನೀನು ಮಾಡಬೇಕಾದ ಕೆಲಸ ನಾನು ಮಾಡಿದೆ, ಇದರಲ್ಲಿ ತಪ್ಪೇನಿದೆ ಅಂತ ಸೀರಿಯಸ್ ಆಗಿ ಅಂದ ದೇವ್. ಅದಲ್ಲ ಸರ್, ನಾನು ಎಂಪ್ಲಾಯ್, ನೀವು ಬಾಸ್, ಅದನ್ನೇ ತಾನೇ ನೀವು ಹೇಳಿದ್ದು, ಇಷ್ಟರಲ್ಲಿ ಇದೇನಿದು ಅಷ್ಟಕ್ಕೋ ಅಂತ ಅಸಹನೆಯಿಂದ ಮುಖ ಮಾಡಿದ್ಲು. ದೇವ್ ಕೋಪ ನೋಡಿ ಹೆದರಿದ ಸಾನ್ವಿ, ಅದು ಆಫೀಸ್, ಇದು ಮನೆ, ವ್ಯತ್ಯಾಸ ಕಾಣಿಸ್ತಿಲ್ವಾ, ಮನೆಯಲ್ಲಿ ನಾನು ಹೇಗಿರ್ತೀನಿ ಅಂತ ನೀನು ಮರೆತು ಬಿಟ್ಟಿಯಾ ಅಂತ ಸೀರಿಯಸ್ ಆಗ್ತಾ, ಮೊದಲು ಒಳಗಡೆ ಬಂದು ಮಾತಾಡು, ಹೊರಗಡೆ ಮಾತಾಡ್ತಿದ್ಯಾ ಯಾಕೆ ಅಂತ ಅರ್ಚಿದ್ದಕ್ಕೆ ಸಾನ್ವಿ ಅಸಹನೆಯಿಂದ ಮುಖ ಇಟ್ಕೊಂಡು, ಒಳಗಡೆ ಬಂದರೆ ನೀವು ನನ್ನನ್ನೆಲ್ಲ ಲಾಕ್ ಮಾಡ್ತೀರಿ, ಮೊದಲು ನನ್ನ ಬಟ್ಟೆಗಳೊಂದಿಗೆ ಆಕ್ಸರೀಸ್ ಎಲ್ಲವನ್ನು ತಿರುಗಿ ನನ್ನ ರೂಮ್ ಕಳಿಸಿ, ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಲು ಸಾನ್ವಿ ತನ್ನ ಭಾವನೊಂದಿಗೆ. ನಿನ್ನಿಷ್ಟ ಕಷ್ಟ ಇಲ್ಲಿ ಯಾರಿಗೂ ಅಗತ್ಯ ಇಲ್ಲ ಅನ್ನುತ್ತಾ ದೇವ್ ಅಹಿರಾಳನ್ನು ಎತ್ಕೊಂಡು ಹೋಗಿ ಸಾನ್ವಿನ ಒಳಗಡೆ ಎಳೆದು ಡೋರ್ ಕ್ಲೋಸ್ ಮಾಡೋದ್ರೊಂದಿಗೆ ಲಾಕ್ ಕೂಡ ಹಾಕಿ, ಬಾಯಿ ಮುಚ್ಕೊಂಡು ಮಲ್ಕೋ, ಅಹಿರಾಳಿಗೆ ಇನ್ನು ಮೇಲಿಂದ ನಮ್ಮ ಅಗತ್ಯ ತುಂಬಾ ಇದೆ,
ಇಷ್ಟರವರೆಗೆ ಅಂದರೆ ಚಿಕ್ಕ ಮಗು, ಅವಳಿಗೂ ಏನೂ ತಿಳಿಯೋದು, ಆದ್ದರಿಂದ ಹೇಗೋ ಹಾಗೋ ಇರ್ಬೋದಾಗಿತ್ತು. ಇನ್ಮೇಲಿಂದ ಅವಳಿಗೆ ಎಲ್ಲ ತಿಳಿಯುತ್ತೆ. ಆ ಮಾತ್ರ ಬುದ್ಧಿ ಇಲ್ಲದೆ ಇನ್ನು ಹೀಗೆ ಯಾಕೆ ಮಾಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ನಿನ್ನ ಮೇಲೆ ನನಗೆ ಯಾವತ್ತಿಗೂ ಕೋಪ ಹೋಗಲ್ವೇ ಸಾನ್ವಿ? ಯಾಕಂದರೆ ನೀನು ಮಾಡಿದ್ದೇನು ಸಣ್ಣ ತಪ್ಪಲ್ಲ ಅಂತ ಅಸಹನೆಯಿಂದ ಕಿರ್ಚಿ, ನಡಿ ಬಾ ಲಕ್ಕಿ ಚಾಂಪ್, ನಾವು ಮಲ್ಗೋಣ, ಮಮ್ಮಿ ಅವಳೇ ಬರ್ತಾಳೆ ಅಂತ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ ಲೈಟ್ಸ್ ಎಲ್ಲ ಆಫ್ ಮಾಡಿ, ಬೆಡ್ ಲೈಟ್ಸ್ ಕೂಡ ಆನ್ ಮಾಡದೆ ತನ್ನ ಫೋನ್ನಲ್ಲಿ ಚಿಕ್ಕ ಹಾರರ್ ಮ್ಯೂಸಿಕ್ ಹಾಕತ್ಲೆ ಸಾನ್ವಿ ಎದುರು ಹೋಗಿ, ಏನು ಮಾಡ್ತಿದ್ದೀರಿ ನೀವು ಅಂತ ಕಿರ್ಚಿದ್ರೆ, ಮ್ಯೂಸಿಕ್ ಪ್ಲೇ ಮಾಡ್ತಿದ್ದೀನಿ, ಅದಕ್ಕೆ ಕೇಳಿಸ್ತಿಲ್ವಾ, ಬ್ರೈನ್ಲೆಸ್ ಫೆಲೋ ಅಂತ ಕಿರ್ಚಿ, ನಿನಗೆ ಈ ಮ್ಯೂಸಿಕ್ ಇಷ್ಟ ಆಯಿತಾ ಲಕ್ಕಿ ಚಾಂಪ್ ಅಂತ ಕೇಳಿದ್ರೆ, ಐ ಲೈಕ್ ಪಪ್ಪಾ ಅಂತ ಕಿರಿನಗುವಿನಿಂದ ಅಂದ್ಲು ಅಹಿರ. ಸಾನ್ವಿಗೆ ದೆವ್ವಗಳಂದರೆ ತುಂಬ ಹೆದರಿಕೆ. ಸೊ ಅದನ್ನೇ ಯೂಸ್ ಮಾಡಿ ಸಾನ್ವಿನ ಬೆಡ್ ಮೇಲೆ ಎಳಿಬೇಕು ಅಂತ ಅಂದ್ಕೊಂಡಿದ್ದ ದೇವ್. ಆ್ಯಕ್ಚುಲಾಗಿ ಸಕ್ಸಸ್ ಕೂಡ ಅದರಲ್ಲಿ ಆಗೋದ ಆತ. ಸಾನ್ವಿ ಆ ಮ್ಯೂಸಿಕ್ ಹೆದರಿಕೆಗೆ ಹೊರಗೆ ಹೋಗೋ ಚಾನ್ಸ್ ಇಲ್ಲದೆ ಸುತ್ತಲೂ ಕಿಟಕಿಗಳನ್ನ ಕೂಡ ಕ್ಲೋಸ್ ಮಾಡದೇ ಇರೋದರಿಂದ ಗಾಳಿಗೆ ಕರ್ಟನ್ಸ್ ಹಾರ್ತಿದ್ರೆ ಹೆದರಿಕೆ ಬಂದು ಹೋಗಿ ದೇವ್ ಪಕ್ಕದಲ್ಲಿ ತಗಲ್ದಂತೆ ಸೇರಿ, ನೀವು ಮಾಡ್ತಾ ಇರೋದು ಯಾವುದೂ ಚೆನ್ನಾಗಿಲ್ಲ, ನನ್ನಿಷ್ಟಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಿ ನೀವು, ಇಷ್ಟುವರೆಗೆ ನನ್ನನ್ನು ನನ್ನಿಷ್ಟಕ್ಕೆ ಬಿಟ್ಟಿದ್ದೀರಲ್ಲ, ಇನ್ಮೇಲೂ ಬಿಡ್ಬೋದು ತಾನೇ ಅಂತ ಕೇಳಿದ್ಲು ಅಳುವ ಧ್ವನಿಯಲ್ಲಿ. ದೇವ್ ಮ್ಯೂಸಿಕನ್ನು ಆಫ್ ಮಾಡಿ ಸಾನ್ವಿಯನ್ನು ಅಹಿರಾ ಇದ್ದ ಇನ್ನೊಂದು ಕಡೆಗೆ ಹಾಕಿ ಅವಳ ಮಾತುಗಳನ್ನ ಲೆಕ್ಕಿಸ್ದಂತೆ, ಅಹಿರಾಳಿಗೆ ಬೆಡ್ ಟೈಮ್ ಸ್ಟೋರಿ ಹೇಳು, ಅವಳಿಗೆ ಬೆಡ್ ಟೈಮ್ ಸ್ಟೋರಿ ಹೇಳಿದ್ರೆ ನಿದ್ದೆನೇ ಬರಲ್ಲ, ಅವಳ ತಾಯಿಯಾಗಿ ನಿನಗೆ ಆ ಜವಾಬ್ದಾರಿ ಇದೆ ಕಣಮ್ಮ ತಾಯಿ ಅಂತ ಗಂಭೀರ ಧ್ವನಿಯಲ್ಲಿ ಅಂದ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ವಿಡಿಯೋ ಪ್ರತಿಲಿಪಿ ಕೂಡ ಇನ್ಮೇಲೆ ಎವ್ರಿಡೇ ಅಪ್ಲೋಡ್ ಆಗುತ್ತೆ, ಹೋಗಿ ನೋಡಿ.